ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಫ್ರೆಂಡ್ ಮಂದಿರದಲ್ಲಿ ಸ್ಮರಿಸಿಕೊಂಡು, ಭಾರತ ದೇಶ ಎಷ್ಟೊಂದು ಪುಣ್ಯಮಯವಾದ ದೇಶ ಅಂತ ಕುವೆಂಪು ಅವರು ಬರೀತಾರೆ. ಏನಂದರೆ, ಭಾರತಾಂಬಿಯೇ ಜನಿಸಿ ನಿನ್ನಳು ಧನ್ಯನಾದೆನು ದೇವಿಯೇ, ನಿನ್ನ ಪ್ರೇಮದಿ ಬೆಳೆದು ಜೀವವು ಮಾನ್ಯವಾದುದು ತಾಯಿಯೇ ಅಂತ ಹೇಳ್ತಾರೆ. ಪ್ರಾಣಿಯಂದದಿ ಮೆರೆವ ಸಿರಿತನ ವಿಹುದು ಏನು ಅರಿಯನು, ಕಾಮಧೇನುವಿನಂತೆ ಬಯಸಿದ ಫಲವ ಕೊಡುವೆಯು ಅರಿಯನು, ಎನ್ನ ಅಂಗಗಳೆಲ್ಲವೂ ನಿನ್ನ ಸೊಂಪನೆ ಬಲ್ಲವು, ನಿನ್ನ ಸಂಘವೇ ಪರಮ ಮಂಗಳ ಎಂಬುದೆನಿತನು ಮರೆಯೇನು ಅಂತ ಹೇಳಿ ರಾಷ್ಟ್ರಕವಿ ಕುವೆಂಪು ಅವರು ಹೇಳಿದಂಗೆ ಭಾರತ ಬಹಳ ಪುಣ್ಯ ಪಡೆದಂಥ ರಾಷ್ಟ್ರ. ಸಂಪತ್ತು ಕಡಿಮೆ ಇರ್ಬೋದು, ದುಡ್ಡು ಕಡಿಮೆ ಇರ್ಬೋದು, ಆದರೆ ಇಲ್ಲಿದ್ದಂತಹ ಜ್ಞಾನ ಶಕ್ತಿ ಯಾವ ದೇಶದಲ್ಲಿಯೂ ಜಗತ್ತಿನ ಹುಡುಕಿದರೂ ಸಹಿತ ಸಿಗುವುದಿಲ್ಲ. ಅನೇಕ ಸಂತರಾಗಿ ಹೋದರು, ಶರಣರಾಗಿ ಹೋದರು, ದಾಸರಾಗಿ ಹೋದರು, ದಾರ್ಶನಿಕರಾಗಿ ಹೋದರು, ಅವತಾರ ಪುರುಷರಾಗಿ ಹೋದರು. ಪಂಢರಪುರದ ವಿಠೋಬಾನ ಅನುಯಾಯಿಗಳಿಗೆ ಸಂತರು ಅಂಥೇಳಿ ಕರೀತಾರೆ. ಆ ಅನೇಕ ಸಂತ ಶ್ರೇಷ್ಠರಲ್ಲಿ ತುಕಾರಾಮರು ಒಬ್ಬರು ದೊಡ್ಡ ಸಂತರು ಅಂತ ಹೇಳ್ತಾರೆ. ನಮಗೆಲ್ಲ ಗೊತ್ತೈತಿ. ತುಕಾರಾಮರು ಭಾಳ ಬಡತನ ಇತ್ತು. ಆ ತುಕಾರಾಮರು ಏನು ಮಾಡ್ತಿದ್ರು ಅಂದ್ರೆ, 2 ಹೊತ್ತು ಊಟಕ್ಕೆ ಸಹಿತ ಅವ್ರಂತೆ ಕಿರ್ತಿರ್ಕಿಲ್ಲ. ಆದರೆ ಯಾವಾಗಲೂ ಸಹಿತ ವಿಠ್ಠಲ ವಿಠ್ಠಲ ಅಂತ ಹೇಳ್ತಾರೆ ನಾಮಸ್ಮರಣೆ ಮಾಡ್ಕೊಂತ ಕುಂತು ಬಿಡೋರು. ಒಂದು ದಿವಸ ಮಳೆಗಾಲಿತ್ತು, ಮಳೆ ಎಲ್ಲ ಸೋರಾಕತ್ತಿತ್ತು, ಕುಂಡ್ರಾಕು ಎಲ್ಲೂ ಜಾಗ ಇರೋಕ್ಕಿಲ್ಲ. ಅವ್ರು ಹೇಂತಿ ಏನು ಮಾಡಿದ್ಲು ಅಂತಂದ್ರೆ, ಮಕ್ಕಳನ್ನೆರಡೂ ತೊಡೆ ಮೇಲೆ ತಲೆ ಇಟ್ಕೊಂಡಕ್ಕಾರ ಒಂದು ಮೂಲ್ಯಾಗ ಕುಂತಿದ್ಲು. ಬೇಯ್ತಿದ್ಲಕ್ಕೆ ಏನು ಬೇಯ್ತಿದ್ಲು ಅಂದ್ರೆ, ಪಾಂಡುರಂಗನ ಬೇಯ್ತಿದ್ಲು. ನನ್ನ ಗಂಡ ನಿನ್ನ ಹುಚ್ಚನಂಗೆ ಬೆನ್ನು ಹತ್ತಿದನು, ನಮ್ಮನ್ನು ಎಲ್ಲಾರನ್ನೂ ಇಲ್ಲೇ ಹಾಳು ಮಾಡಕತ್ತಿ ನೀನು, ನಮಗೆ ಒಂದಿಷ್ಟು ಉಣ್ಣಾಕಿಲ್ಲ, ನಮಗಿಷ್ಟು ಕುಂಡ್ರಾಕಿಲ್ಲ, ಇರಾಕ ಮನಿ ಇಲ್ಲ, ಎಂಥ ಪರಿಸ್ಥಿತಿ ನಮ್ಮದಂತ ಹೇಳ್ಕಾರ. ಆ ಗಂಡನ್ನು ತುಕಾರಾಮನ್ನು ಬೇಯ್ತೇಳು, ಪಾಂಡುರಂಗನ್ನು ಬೇಯ್ತೇಳಾಕಿ. ಬೇಕು ಅಂತ ರಾತ್ರಿ 1 ಗಂಟೆಗೆ ಆಕಿಗೂ ಅಲ್ಲೇ ಕುಂತಲ್ಲಿ ನಿದ್ದೆ ಹತ್ತು, ಮಕ್ಕಳಿಗೂ ನಿದ್ದೆ ಹತ್ತು. ತುಕಾರಾಮರು ಮಾತ್ರ ಮತ್ತು ವಿಠ್ಠಲ ವಿಠ್ಠಲ ಅನ್ಕೋಂತ ಕುಂತಿದ್ರು. ರಾತ್ರಿ 2 ಗಂಟೆ ಆಗಿತ್ತು. ಸಾಕ್ಷಾತ್ ಲಕ್ಷ್ಮೀ ನಡ ಬಂದಿದ್ಲ ಬಾಗಲ್ದಾಗ. ಭಗ್ನ ಬೆಳಕು ಬಿತ್ತಂತ ಹೋಗಿ ನೋಡ್ತಾರ ತುಕಾರಾಮರು. ಲಕ್ಷ್ಮಿ ಬಂದು ನಿಂತಿದ್ಲು. ಆಕಿನ ನೋಡಿ ನಮಸ್ಕಾರ ಮಾಡಿ, ಯವ್ವ ಯಾರು ನೀ ಅಂತ ಕೇಳಿದ್ರು ಅವ್ರು. ನಾ ಯಾರು ಅಂತ ಕೇಳ್ತೀವಲ್ಲೋ, ಲಕ್ಷ್ಮಿ ಅಂದರು. ಲಕ್ಷ್ಮಿನ ಯಾವ ಲಕ್ಷ್ಮಿ ಅಂತ ಕೇಳಿದ. ನೀ ಯಾವ ಪಾಂಡುರಂಗನನ್ನು ನಮಸ್ಮರಣೆ ಮಾಡ್ತೀಯಲ್ಲ, ಯಾವ ಪಾಂಡುರಂಗನ ನಂಬಿದಿಲ್ಲ, ಅವನ ಹೆಂಡತಿ ಮಹಾಲಕ್ಷ್ಮಿ ಅಂದ್ಲಕ್ಕಿ. ರುಕ್ಮಿಣಿ ದೇವಿ ನಾನ ಬಂದನ. ಯಾಕೆ ಬಂದಿಯವ ಅಂದ. ಇಲ್ಲ, ನಿನಗೇನ್ರ ಕೊಟ್ಟು ಹೋಗಕ್ಕೆ ಬಂದೇನ ಅಂದ್ಲಕ್ಕಿ. ನನಗೆ ಯಾಕೆ ಕೊಟ್ಟು ಹೋಗಕ್ಕೆ ಬಂದಿ, ನಿನ್ಯಾರು ಕರೆದಿದ್ರೆ ಇಲ್ಲಿ ಕೊಡಾಕ ಅಂತಂದ. ನಿನಗೆ ಕೊಡಬೇಕಂತ ಯಾಕೆ ಅನಿಸ್ತು ಅಂಥೇಳಿ ಒಳ್ಳೆಕಿನ್ನ ತುಕಾರಾಮ ಕೇಳ್ತಾನ. ಆವಾಗ ಆಕಿ ಹೇಳಿದ್ಲಂತ, ನಿನ್ನ ಮನಿ ಎಲ್ಲ ಖಾಲಿ ಖಾಲಿ ಕಾಣಕತ್ತಪ್ಪ, ಅದಕ್ಕೆ ಇಲ್ಲಿ ಏನಾರೇ ಒಂದಿಷ್ಟು ಇಟ್ಟು ಹೋಗೋಣ ಅಂತ ಬಂದನಂದ್ಲಕ್ಕಿ. ಆವಾಗ ಅವ್ರಂದ್ರು, ಎಲ್ಲಿ ನೋಡಿದಲ್ಲಿ ಪಾಂಡುರಂಗ ನಾ ಸಾಮಾನ್ಯ ಮನುಷ್ಯ, ನನಗೆ ಕಾಣಕತ್ತಾನ, ಅವನಿಗೆ ಏನು ತಿಂತಿದ್ದಿ, ದಿನ ಅವನ ಜೋಡನೆ ಇರ್ತೀಯ, ಅವ ನಿನಗೆ ಹೆಂಗೆ ಕಾಣವಲ್ ಬೇಕು, ಖಾಲಿ ಹೆಂಗೆ ಕಂಡಿತ್ತು ಜಗ ನಿನಗೆ ಅಂತ ತುಕಾರಾಮ್ ಮಹಾರಾಜರು ಮಹಾಲಕ್ಷ್ಮಿಯನ್ನು ಹೊಳ್ಳಿ ಪ್ರಶ್ನೆ ಮಾಡಿದ್ರಂತ. ನೋಡ್ರಿ ಜ್ಞಾನಿ ಹೆಂಗದನ, ತಪಸ್ವಿಗಳು ಹೆಂಗಿರ್ತಾರ, ಸಂತರು ಹೆಂಗಿರ್ತಾರ. ಸಾಕ್ಷಾತ್ ಲಕ್ಷ್ಮಿನ ಬಂದ ನಿಂತರೂ ಸಹಿತ ನನಗೇನು ಬ್ಯಾಡವ ನಾಮಸ್ಮರಣೆ, ಅದಕ್ಕೆ ನೀ ಯಾಕೋ, ನಿನ್ನ ಹಂಗ್ಯಾಕೋ, ನಿನ್ನ ನಾಮದ ಬಲ ಒಂದಿದ್ದರೆ ಸಾಕು ಅಂತ ಹೇಳಿಕಾರ ಪುರಂದರದಾಸರು ಹೇಳಿದ ಹಂಗೆ. ತುಕಾರಾಮರ ಲಕ್ಷ್ಮಿಗೆ ಹೇಳಕತ್ತಾರ ಏನಂತಂದ್ರೆ, ನನಗೇನು ಕೊಡ್ತಿದೀಯವ್ವ ನೀನು, ನನಗೇನು ಕೊಡೋದು ಬೇಕಾಗಿಲ್ಲ. ಎಲ್ಲಿ ನೋಡಿದಲ್ಲಿ ಪಾಂಡುರಂಗನ ತುಂಬಿದಾಗ ಸರ್ವಾಂತರ್ಯಾಮಿಯಾದಂಥ ಪಾಂಡುರಂಗ, ಪರಬ್ರಹ್ಮ ಸ್ವರೂಪನಾದಂಥ ಮಹಾವಿಷ್ಣು ನನ್ನ ಹೃದಯದೊಳಗೆ, ನನ್ನ ಮನೆಯೊಳಗೆ, ನನ್ನ ಹೆಂಡತಿಯೊಳಗೆ, ನನ್ನ ಮಕ್ಕಳೊಳಗೆ, ನನ್ನ ಬಂಧು ಬಳಗದೊಳಗೆ ಎಲ್ಲಿ ನೋಡ್ತೇನೋ ನಿನ್ನೊಳಗೆ ಸಹಿತ ಎಲ್ಲಿ ನೋಡಿದಲ್ಲಿ ಪಾಂಡುರಂಗನ ಕಾಣಕತ್ತಾನೇವ, ನಿನಗೆ ಖಾಲಿ ಹೆಂಗೆ ಕಂಡಿತು ಅಂತ ಹೇಳಿಕಾರ. ಹೊಳ್ಳೆ ಲಕ್ಷ್ಮಿಗನ ಪ್ರಶ್ನೆ ಮಾಡಿದಂಥ ಮಹಾತ್ಮರು ಸಂತ ತುಕಾರಾಮರು. ಅದಕ್ಕಾಗಿ ತುಕಾರಾಮ್ ಮಹಾರಾಜರು ಆ ಲಕ್ಷ್ಮಿಗೆ ಹೇಳಿದ್ರಂತ ಏನಂದ್ರೆ, ಯವ್ವ ಇನ್ನು ಭಾಳೊತ್ತು ಇಲ್ಲಿ ನಿಂದ್ರಬೇಡ. ಯಾಕಂತಂದ್ರೆ ಭಾಳೊತ್ತು ನಿಂತೆ ಅಂದ್ರೆ ನಾನು ಹೆಂಡತಿ ಮಕ್ಕಳು ಎಚ್ಚರ ಆಕ್ಕಾರ. ಅವ್ರು ಎಚ್ಚರ ಆದ್ರಂದ್ರೆ ನೀನು ಹೊರ ಹೂವಾಕ ಬಿಡುದಿಲ್ಲ ಅವ್ರು. ಅದಕ್ಕೆ ಈಗ ನೀವು ಹೋಗಿಬಿಡ್ಯವ್ವ, ಇನ್ನೊಮ್ಮೆ ನನಗೆ ಸಂಪತ್ತು ಕೊಡ್ತೇನೆ, ಏನೋ ವಸ್ತುಗಳನ್ನು ಕೊಡ್ತೀನಿ, ವಜ್ರ ವೈಡೂರ್ಯಗಳನ್ನು ಕೊಡ್ತೇನೆ ಅಂಥೇಳಿ ನಮ್ಮ ಮನೆ ಬಾಗಲ್ದಾಗ ಕಾಲು ಸಹಿತ ಇಡಬೇಡವ ಅಂತ ಹೇಳಿ ಕಳಿಸಿದ್ರಂತ ತುಕಾರಾಮ್ ಮಹಾರಾಜರು. ತಿಳ್ಕೊಬೇಕೈತಿ ಏನಂದ್ರೆ, ನಮ್ಮ ವಿಚಾರ ಐತಿ ಏನಂದ್ರೆ, ಭಾಳ ಬಂಗಾರ ಮಾಡೋನು, ಭಾಳ ಬೆಳ್ಳಿ ಮಾಡೋನು, ಆಸ್ತಿ ಅಂತಸ್ತನ್ನು ಮಾಡೋನು ಅಂತ ಹೇಳಿಕಾರ. ಮಹಾಜ್ಞಾನಿಗಳ ದೃಷ್ಟಿ ಒಳಗೆ ನಿಜವಾದಂಥ ನಾಮಸ್ಮರಣೆ, ದೈವದ ಮೇಲೆ ನಿಜವಾದಂಥ ನಂಬಿಕೆನ ಸಂಪತ್ತು ಹೊರತಾಗಿ ಕಣ್ಣಿಗೆ ಕಾಣಿಸುವಂಥ ವಜ್ರ ವೈಡೂರ್ಯ, ಬಂಗಾರ, ಬೆಳ್ಳಿ ಇದು ಯಾವುದು ನಿಜವಾದ ಸಂಪತ್ತಲ್ಲ. ಅದಕ್ಕಾಗಿ ಇದನ್ನು ಯಾವ ತಿಳ್ಕೊಂಡು ನಡೀತಾನಲ್ಲ ಅವ ಜೀವನದೊಳಗೆ ನಿಜವಾದಂಥ ಸುಖಿ ಆಗ್ತಾನೋ, ಇದರೊಳಗೆ ಯಾವ ಸಮಸ್ಯೆ